ನಾನು ತನುಜಾ ಅಂತ SPCA ಮೆಂಬರ್ ಆ್ಯಂಡ್ ಅನಿಮಲ್ ಆ್ಯಕ್ಟಿವಿಸ್ಟು. ಈಗ GBA ವೆಸ್ಟಲ್ಲಿ ಒಂದು 5 ನಾಯಿನ ಕೃಪಾ ಅಂತ ಶೆಲ್ಟರಲ್ಲಿ ಡಂಪ್ ಮಾಡಿದ್ದಾರೆ. ಸೆಪ್ಟೆಂಬರ್ 24th ಡಂಪ್ ಮಾಡಿರೋದು. ಇದಕ್ಕೆ ಯಾವುದೇ ರೀತಿ ಲೆಟರ್ ರೈಟಿಂಗಲ್ಲಿ ಯಾವುದೂ ಕೊಟ್ಟಿಲ್ಲ, ಯಾವುದೂ ರೆಕಾರ್ಡ್ಸ್ ಇಲ್ಲ. ಡಂಪ್ ಮಾಡಿರೋದಕ್ಕಾಗಲಿ ಅದನ್ನು ತಂದುಬಿಟ್ಟಿರೋ ರೀಸನ್ ಆಗಲಿ ಯಾವುದೂ ಇಲ್ಲ. ಈಗ ಶೆಲ್ಟರ್ ಪೀಪಲ್ ಹೇಳೋ ಪ್ರಕಾರ ಅದು ಅಗ್ರೆಸಿವ್ ಡಾಗ್ಸ್ ಅಲ್ವೇ ಅಲ್ಲ. ನಾನೇ ಹೋಗಿ ಅದನ್ನು ಖುದ್ದಾಗಿ ನಾನೇ 3 ನಾಯಿಗಳ ಜೊತೆ ನಾನು ಅದ್ರ ಜೊತೆ ಬೆರ್ತಿದ್ದೀನಿ, ಅದ್ರ ಜೊತೆ ಆಟಾಡಿದ್ದೀನಿ. ಯಾವುದೂ ರೀತಿ ಅಗ್ರೆಸಿವ್ ಇಲ್ಲ, ಎಲ್ಲ ನಾರ್ಮಲ್ ಡಾಗ್ಸು, ಫ್ರೆಂಡ್ಲಿ ಡಾಗ್ಸು. 5 ನಾಯಿನ ಬಿಟ್ಟಿರೋಂಥ BBMP ಸೆಪ್ಟೆಂಬರಲ್ಲಿ ಬಿಟ್ಟಿರೋವಂಥದ್ದು. ಇದುವರೆಗೂ ಅದು ಏನಾಗಿದೆ ಎತ್ತಾಗಿದೆ ಅನ್ನೋದು ವಿಚಾರಿಸಿಲ್ಲ. ಸೊ 5 ನಾಯಲ್ಲಿ 2 ನಾಯಿ ಸತ್ತೇ ಹೋಗಿದೆ. ಅದು ಏನಕ್ಕೆ ಸತ್ತಿದೆ, ಯಾಕೆ ಸತ್ತಿದೆ ಅನ್ನೋದನ್ನು ಟೆಸ್ಟ್ ಮಾಡಿ ರಿಪೋರ್ಟ್ ಮಾಡಿ ಅದಕ್ಕೆ ಪೋಸ್ಟ್ಮಾರ್ಟಮ್ ಮಾಡಬೇಕಾಗಿರೋದು BBMP ಕರ್ತವ್ಯ. ಅದನ್ನು ಸಹ ಮಾಡೋದಿಲ್ಲ, ಬಂದು ನೋಡಿಲ್ಲ. ಅವ್ರಿಗೆ ಶೆಲ್ಟರ್ ಅವ್ರಿಗೆ ನೀವೇ ಅದನ್ನು ಮಣ್ಣು ಮಾಡಿ ಅಂತ ಹೇಳಿರೋದು ಇದು ತಪ್ಪು. ಅವರು ಕಾರ್ಯ ಸರಿಗೆ ಮಾಡ್ತಾ ಇಲ್ಲ. ಇನ್ನೊಂದು, ಈಗ 3 ನಾಯಿ ಇರೋವಂಥದ್ದು ಅಗ್ರೆಸಿವ್ ಅಂತ ಬಿಟ್ಟಿದ್ದಾರೆ. ಅದು ಅಗ್ರೆಸಿವ್ ಅಲ್ವೇ ಅಲ್ಲ, ಆರಾಮಾಗಿ ಫ್ರೆಂಡ್ಲಿ ಆಗಿರೋವಂಥದ್ದು. ಅಲ್ಲಿರೋ ನಾಯಿಗಳ ಜೊತೆ ಆಗಲಿ, ಅಲ್ಲಿರೋ ಕೇರ್ ಟೇಕರ್ಸ್ ಜೊತೆ ಆಗಲಿ ಯಾವುದೇ ರೀತಿ ಅಗ್ರೆಸಿವ್ ಬಿಹೇವಿಯರ್ ಇದುವರೆಗೂ ಎಲ್ಲ ಫ್ರೆಂಡ್ಲಿ ಆಗಿದ್ದಾವೆ. ಆ ಕೇರ್ ಟೇಕರ್ಸೇ ಹೇಳ್ತಾರೆ ಇಂಥ ನಾಯಿಗಳನ್ನ ಅಲ್ಲಿ ಬಿಟ್ಟಿರೋದು ತಪ್ಪು. ದಯವಿಟ್ಟು ನಾನು ಕೇಳ್ಕೊಳ್ಳೋದು, 3 ನಾಯಿಗಳನ್ನ ಇಮಿಡಿಯೇಟ್ ರಿಲೀಸ್ ಮಾಡಿ ಎಲ್ಲಿಂದ ಕರ್ಕೊಂಬಂದ್ರೆ ಅಲ್ಲೇ ವಾಪಸ್ ಬಿಡಿ, ನೆಮ್ಮದಿಯಾಗಿರೋಕ್ಕೆ ಬಿಡಿ ಆ ನಾಯಿಗಳನ್ನ. ದಯವಿಟ್ಟು ಮೂಕ ಪ್ರಾಣಿಗಳ ಜೀವನ ಜೊತೆ ಆಟಾಡಬೇಡಿ. ಈಗಿರೋ 3 ನಾಯಿಗಳು ಬಹಳ ವ್ಯಥೆನಲ್ಲಿದ್ದಾವೆ. ನಾವು ನೋಡ್ದಂಗೆ ಅವ್ರ ಕಣ್ಣಲ್ಲಿ ಜೀವನದ ಆಸೆನೇ ಹೊಟ್ಟೋಗಿದೆ. ದಯವಿಟ್ಟು ನಾನು ಇದನ್ನು ಕೇಳ್ಕೊಳ್ತೀನಿ, ದಯವಿಟ್ಟು ಯಾರೂ ಈ GB ಅಧಿಕಾರಿಗಳಿಗೆ ಇಷ್ಟೇ ನಾನು ಹೇಳೋದು, ಮೂಕ ಪ್ರಾಣಿಗಳ ಮೇಲೆ ದಯವಿಟ್ಟು ನೀವು ಸ್ವಲ್ಪ ಕರುಣೆಯಿಂದ ನಿಮ್ಮ ಕರ್ತವ್ಯ ನೀವು ಮಾಡಿ. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡಿ, ಒಳ್ಳೆ ಥರದಲ್ಲಿ ಪಾಲನೆ ಮಾಡಿ. 3 ಡಾಗ್ಸ್ನ ಇಮಿಡಿಯೇಟ್ ರಿಲೀಸ್ ಮಾಡಬೇಕು.